ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ಸಂಜೆ ಸ್ಕೂಲಲ್ಲಿ ಕಾರ್ನಿವಲ್ ಡೇ ಇತ್ತು, ಸ್ಯಾಟರ್ಡೇ ಇವತ್ತು. ನಾನು ಮಂಜು ಇಬ್ಬರೂ ಹೋಗ್ಬಿಟ್ಟು ಬಂದ್ವಿ. ಸಂಜಿತ್ ಕ್ಲಾಸ್ಗೆ ಈ ಫ್ರಾಝನ್ ಥೀಮಲ್ಲಿ ಡೆಕೋರೇಟ್ ಮಾಡಿದರು. ಎಂಟ್ರೆನ್ಸಿಂದನೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆದರೆ ಇವತ್ತು ಬರೀ ಕ್ಲಾಸಸ್ಸು ನರ್ಸರಿ, LKG, UKGಗೆ ಮಾತ್ರ ಆರ್ಗನೈಸ್ ಮಾಡಿದರು. ಆಮೇಲೆ ಯಶಸ್ವಿ ಆಕಾಂಕ್ಷ ಕೂಡ ಇದೆ, ಆದರೆ ಇವತ್ತಿರಲಿಲ್ಲ. ಅವ್ರಿಗೆ ಡೇಟ್ ಅನೌನ್ಸ್ ಮಾಡ್ತಾರೆ ಯಾವಾಗ ಅಂತ. ನಮ್ಮ ಸಂಜಿತದ್ದು ಕ್ಲಾಸ್ ರೂಮ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮತ್ತು LKGಗೂ UKGಗೂ ಬೇರೆ ಬೇರೆ ಥೀಮಲ್ಲಿ ಕೂಡ ಡೆಕೋರೇಷನ್ ಮಾಡಿದರು. ನಾವು ಫಸ್ಟು ಸಂಜಿತ್ ಕ್ಲಾಸಿಗೆ ಬಂದ್ವಿ. ಇವರೇ ನಮ್ಮ ಸಂಜಿತ್ ಅವ್ರ ಕ್ಲಾಸ್ ಟೀಚರು, ನರ್ಸರಿ ಕ್ಲಾಸ್ ಟೀಚರು. ಆಮೇಲೆ ಇಲ್ಲಿ ಆಡೋಕ್ಕೆ ಅಂತ ಹೊರಟ್ವಿ ನಾವು, ಆದರೆ ಇನ್ನೂ ಪ್ಯಾರೆಂಟ್ಸ್ ಎಲ್ಲ ಬಂದಿರಲಿಲ್ಲ. ಇದೇನೆಂದರೆ ಗ್ರೂಪ್ ಗೇಮ್ ಆಗಿರೋದ್ರಿಂದ ನಾವು ಬೇರೆ ಪ್ಯಾರೆಂಟ್ಸ್ಗೂ ಕೂಡ ವೆಯ್ಟ್ ಮಾಡ್ತಾಯಿದ್ರಿ. ಅವರು ಬಂದು ಎಲ್ಲ ಜಾಯ್ನ್ ಆದ್ರೇ ಇದು ನಾವು ಗೇಮ್ನ ಅವ್ರು ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ, ಎಲ್ಲ ಪ್ಯಾರೆಂಟ್ಸು ಬರಲಿ, ನಾವು ಕೂಡ ಗೇಮ್ ಆಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ರಿ. ಆಮೇಲೆ ಸರಿ ಇನ್ನೂ ಪ್ಯಾರೆಂಟ್ಸ್ ಎಲ್ಲ ಬರೋರಿದ್ದರು. ಸರಿ ನೆಕ್ಸ್ಟ್ ಕ್ಲಾಸ್ ರೂಮ್ಗೆ ಹೋಗೋಣ ಅಂತ LKGಗೆ ಹೋದ್ವಿ. ಇಲ್ಲಿ LKGನಲ್ಲಿ ಆಲಿವಿನ್ ಥೀಮಲ್ಲಿ ಕಾನ್ಸೆಪ್ಟ್ ಮಾಡಿದರು. ಇಲ್ಲಿ ಗೇಮ್ಸ್ ಎಲ್ಲ ಸೆಟಪ್ ಮಾಡಿದರು ನೋಡಿ. ಹ್ಯಾಟಿಗೆ ರಿಂಗ್ ಹಾಕೋದು ಮತ್ತು ಸ್ಕೆಲಿಟನ್ಸ್ ಬೊಂಬೆ ಎಲ್ಲ ತುಂಬ ಚೆನ್ನಾಗಿ ಅವರೇ ಮಾಡಿ ಕಟ್ ಮಾಡಿ ಇಟ್ಟಿದ್ರು. ಈ ಥೀಮ್ ಅಂತೂ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಫ್ಲ್ಯಾಶ್ ಲೈಟ್ ಯೂಸ್ ಮಾಡಿದ್ದೀನಿ. ಆದರೆ ತುಂಬ ಕ್ಲಾಸ್ ರೂಮ್ ಎಲ್ಲ ಕತ್ಲೆ ಇತ್ತು. ಆಮೇಲೆ ಗೇಮ್ಸು ಸಹ ಅಷ್ಟೇ, ಪ್ಯಾರೆಂಟ್ಸು ಆಡ್ತಾಯಿದ್ರು, ಚಿಲ್ಡ್ರನ್ಸು ಆಡ್ತಾಯಿದ್ರು. ಏನಂದರೆ ತುಂಬ ರೀಸನಬಲ್, ಒಂದು 10 ರೂಪೀಸ್ ಕೊಟ್ಟು ಕಾಯಿನ್ ತೊಗೋಬೇಕು, ಕಾಯಿನ್ ತೊಗೊಂಡು ಅದರಿಂದ ನಾವು ಆಡೋದು. ಆಮೇಲೆ ಪ್ರತಿಯೊಬ್ಬರು ವಿನ್ ಆಗಿರೋ ಮಕ್ಕಳಿಗೆ ಪ್ರೈಸು ಕೂಡ ಇತ್ತು. ಇಲ್ಲಿ ಮಕ್ಕಳೇ ಆಡಬೇಕು ಅನ್ನೋದೇನಿರಲಿಲ್ಲ. ನಾವು ಎಷ್ಟು ಕಾಯಿನ್ಸ್ ಆದರೂ ತೊಗೋಬೋದಾಗಿತ್ತು. ಎಷ್ಟು ಕಾಯಿನ್ಸ್ ತೊಗೊಂಡು ಬೇಕಾದ್ರೆ ನೀವಾದರೂ ಆಡಿ, ಮಕ್ಕಳಾದರೂ ಆಡೋಕ್ಕೆ ಬಿಡಿ. ಆಮೇಲೆ ಆಡಿಕೊಂಡು ನಾನು ಆಡಿದೆ, ಮಂಜುನೂ ಆಡಿದ್ರು, ನಮ್ಮ ಸಂಜಿತು ಸಹ ಆಡ್ದ. ಇಲ್ಲಿ ನಾವು LKGಯಲ್ಲಿದ್ರಿ. ಸಂಜಿತ್ ಕ್ಲಾಸ್ ಟೀಚರ್ ಅವ್ರು ಬಂದ್ಬಿಟ್ಟು ಬನ್ನಿ ಮೇಡಮ್, ಪ್ಯಾರೆಂಟ್ಸ್ ಎಲ್ಲ ಇದ್ದಾರೆ, ಇದು ಆಡಿ ಅಂತ ಕರೆದ್ರು. ಸರಿ ಅಂದ್ಬಿಟ್ಟು ನಾವು ಹೋದ್ವಿ. ಇದು ಏನು ಕಾನ್ಸೆಪ್ಟ್ ಅಂತಂದರೆ, ನಾವು ಮುಂಚೆ ಸಿಟಿ ಅಂತ ಆಡ್ತಾಯಿದ್ವಿ ಗೊತ್ತಾ. ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ. ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ನಾವು ಒಂದು ಬಾಕ್ಸಲ್ಲಿ ನಿಂತ್ಕೋಬೇಕಾಗತ್ತೆ. ಇಲ್ಲಿ ಫ್ರಾಝನಲ್ಲಿರೋ ಕ್ಯಾರೆಕ್ಟರ್ ಹೆಸರುಗಳನ್ನ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಲ್ಫಾ, ಆ್ಯನಾ, ಎಲ್ಸಾ ಅಂತೆಲ್ಲ ಮಾಡಿರ್ತಾರೆ. ನಾವು ಅವ್ರು ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕು. ಸ್ಟಾಪ್ ಮಾಡಿದ ತಕ್ಷಣ ಒಂದು ಬಾಕ್ಸಲ್ಲಿ ಸೇರ್ಕೊಬಿಡ್ಬೇಕು. ಟೀಚರ್ಗಳು ಆ ಕಡೆ ತಿರ್ಕೊಂಡ್ಬಿಟ್ಟು ಒಂದು ಹೆಸ್ರು ಹೇಳ್ತಾರೆ. ಆ ಹೆಸ್ರ ಜಾಗದಲ್ಲಿ ನಾವು ಆ ಬಾಕ್ಸಲ್ಲಿ ನಿಂತಿದ್ರಿ ಅಂದರೆ ನಾವೇ ಔಟು ಅಂತ. ಇಲ್ಲಿ ಮಂಜುನೂ ಒಂದು ರೌಂಡ್ ಆಡಿದ್ರು, ನಾನು ಒಂದು ರೌಂಡ್ ಆದರೆ ವಿನ್ ಆಗಲಿಲ್ಲ. ನಾವು ನೆಕ್ಸ್ಟ್ ಹೋಗಿದ್ದೆ UKG ಕ್ಲಾಸ್ಗೆ. UKG ಕ್ಲಾಸಲ್ಲಿ ಇಲ್ಲಿ ಮಂಜು ಆಡ್ತಾ ಇರೋದು ಫೀಲ್ ಆ್ಯಂಡ್ ಟೆಲ್ ಅಂತ. ಕಣ್ಮುಚ್ಕೊಂಡು ಅದನ್ನು ಫೀಲ್ ಮಾಡಿ ಅದು ಯಾವ ಕ್ಯಾರೆಕ್ಟ್ರು ಅಂತ ಹೇಳ್ಬೇಕು, ಅದು ಏನಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂಚೂರು ಮೇಲೆ ಪೆನ್ಸಿಲ್ ಆಮೇಲೆ ಕೊಡ್ತೀನಿ ಇರು. ಎಷ್ಟೊತ್ತು ನಿಂತ್ಕೋದ್ಯಾ ಬರೀ ಕರೆಕ್ಟ್ ಬಿಡು. ಇದು UKG ಕ್ಲಾಸು. UKG ಕ್ಲಾಸ್ ಥೀಮ್ ಬಂದ್ಬಿಟ್ಟು ಫೆಸ್ಟಿವಲ್ ಥೀಮ್ ಮಾಡಿದರು. ಈಗ ಹೆಂಗಿದ್ರು ಸಂಕ್ರಾಂತಿ ಬರ್ತಾ ಇದೆ ಅಲ್ಲ, ಸೊ ಸಂಕ್ರಾಂತಿ ಥೀಮಲ್ಲಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಸ್ಮಸ್ ಮಾಡಿದರು. ಇದು ಫುಲ್ಲು ಫೆಸ್ಟಿವಲ್ ಥೀಮೇ ಮಾಡಿದರು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಇದಕ್ಕಿಂತನೂ ನನಗೆ ಆಲಿವಿಂದೇ ತುಂಬ ಇಷ್ಟ ಆಗಿದ್ದು. LKGದು ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ವಿಶ್ವೆಲ್ ಅಂತ ಸಂಜಿತು ವಿಶ್ವೆಲ್ ಆಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಾಯಿನ್ ಅವ್ರಿಗೆ ಕೊಟ್ಬಿಟ್ಟು ವಿಶ್ವೆಲ್ ಮಾಡಿದ್ವಿ. ಅವಾಗ ಅವನಿಗೆ ಸಿಕ್ಕಿದ್ದು ಒಂದು ಬುಕ್ಕು. ವಿಶ್ವೆಲ್ಲಲ್ಲಿ ಬುಕ್ ಸಿಕ್ತು. ಆಲಿವಿನ್ ಕ್ಲಾಸಲ್ಲಿ ಸಂಜಿತು ಸ್ಕೆಲಿಟನ್ ಪಕ್ಕದಲ್ಲಿ ನಿಂತ್ಕೋತೀನಿ ಮಮ್ಮಿ ಅಂತಂದ. ಸರಿ ಸ್ಕೆಲಿಟನ್ ಪಕ್ಕದಲ್ಲಿ ಒಂದು ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಇದು ಸಂಜೆ ಕಾರ್ನಿವಲಲ್ಲಿ ನಾವು ವಿನ್ ಮಾಡಿರೋ ಪ್ರೈಸಸ್. ವಿಶ್ವೆಲ್ ಇತ್ತು, ಮತ್ತು ರಿಂಗ್ ಹಾಕೋದಿತ್ತು, ಮತ್ತು ಹ್ಯಾಟಿಗೆ ರಿಂಗ್ ಹಾಕೋದಿತ್ತು, ಆಲಿವಿನ್ ಇತ್ತು, ಸೆಲೆಬ್ರೇಷನ್ಸ್ ಇತ್ತು, ಕಾಯಿನ್ಸ್ ಇತ್ತು, ಬಾಲ್ ಹಾಕೋದಿತ್ತು, ಎಲ್ಲ ಇತ್ತು. ನಾನು ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.